ಹೊಸ ಔಟ್ಡೋರ್ ಯೂನಿಟ್ ಏರ್ಟೆಲ್ ಏರ್ ಫೈಬರ್ದು ಎಕ್ಸ್ಟ್ರೀಮ್ ಫೈಬರ್ ವೈಫೈ ರೂಟರ್. ಇದೀಗ ವೈಟ್ ಲೈಟ್ ಇಂಡಿಕೇಶನ್ ತೋರಿಸಿದೆ, ಅಂದ್ರೆ ಸಾಲಿಡ್ ಇಂಟರ್ನೆಟ್ ಅವೈಲೇಬಲ್ ಇದೆ ಅಂತ. ಸ್ನೇಹಿತರೆ, ಇವಾಗ ಇಂಟರ್ನೆಟ್ ಸ್ಪೀಡ್ ನ ಇದು ಚೆಕ್ ಮಾಡ್ತಿದೀವಿ. ಇಂಟರ್ನೆಟ್ ಆಫ್ ಇದೆ ಹಾಗೂ ವೈಫೈ ಕನೆಕ್ಟ್ ಆಗಿದೆ. 2000 years later. ಸ್ನೇಹಿತರೆ, ಯಕ್ಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಏರ್ಟೆಲ್ ಏರ್ ಫೈಬರ್ ಹಾಕೋದಿತ್ತು. ಸೊ ಇಲ್ಲಿಗೆ ಬಂದಿದ್ವಿ. ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಏನಿಲ್ಲ, ಬಹಳ ಈ ಸೈಡ್ ಎಲ್ಲ ಆರಿದೀನಿ ಮಂಗನ್ ತರ. ಈಗ ನಮ್ಮಣ್ಣವರು ಆರ್ತದಾರ. ಮಂಗನಿಂದ ಮಾನವ, ರೆಡಿ ಸ್ಟಡಿ ಗೋ ಅಂತ ಇಂತೂ ಮಾತಾಡೋ ಮಂಗಗಳು ಇಲ್ಲಿಂದ ಇಲ್ಲಿಗೆ ಹತ್ತಿ ಮಾತಾಡೋ ಮಂಗಗಳು ಬಂದಿವಿ, ಇಬ್ಳಾರದಿವಿ. ಸೊ ಟವರ್ ಈ ಕಡೆಗಿದೆ. ಸೊ 5G ಟವರ್ ಇದೆ ಇಲ್ಲಿ ಯಕ್ಕನಹಳ್ಳಿಲಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಹೊಸ ಔಟ್ಡೋರ್ ಯೂನಿಟ್ ಏರ್ಟೆಲ್ ಏರ್ ಫೈಬರ್ದು ಈ ತರ ಬಂದೈತೆ ನಮ್ಮ ದಾವಣಗೆರೆ ಡಿಸ್ಟಿಕ್ ಮಲೆಬೆನ್ನೂರಲ್ಲಿ, ಅಂದ್ರೆ ಹರಿಹರದಿಂದ ಕಳಿಸಿದ್ದಾರೆ. ಇದು ನಾವು ಇನ್ಸ್ಟಾಲ್ ಮಾಡ್ತಾ ಇರೋದು ಫಸ್ಟ್ನೇದ್ದು. ಇದು ಈ ತರ ಇರ್ತಕ್ಕಂಥ ಔಟ್ಡೋರ್ ಯೂನಿಟ್ನ ಹೊಸದು ಔಟ್ಡೋರ್ ಯೂನಿಟ್ ಮೌಂಟ್ ಮಾಡ್ಬೇಕಲ್ಲ. ಸೊ ಇದು ಕ್ಲಾಂಪ್ ಕೊಟ್ಟಿದ್ದಾರೆ, ವಾಲ್ ಮೌಂಟ್, ಹಾಗೂ ಇದು ಆಡಿಯೋ ಸೆಟ್ಗೆ ಫಿಕ್ಸ್ ಆಗತ್ತೆ ಔಟ್ಡೋರ್ ಯೂನಿಟ್ಗೆ. ಸ್ನೇಹಿತರೆ, ಈ ವಾಲ್ ಮೌಂಟ್ ನ ಈ ಔಟ್ಡೋರ್ ಯೂನಿಟ್ ಈ ರೀತಿ ಪೊಸಿಷನ್ ಮಾಡ್ಕೊಂಡು ಈಗ ಮಾರ್ಕ್ ಮಾಡಿ ಡ್ರಿಲ್ ಹಾಕ್ಬೇಕು. ಸ್ನೇಹಿತರೆ, ವಾಲ್ ಮೌಂಟ್ ನ ಫಿಟ್ಟಿಂಗ್ ಮಾಡ್ಕೊಂಡಿವಿ. ವಾಲ್ ಮೌಂಟ್ ನ ಸಕ್ಸಸ್ಫುಲ್ ಆಗಿ ಫಿಟ್ಟಿಂಗ್ ಮಾಡ್ಕೊಂಡಿವಿ. ಏರ್ಟೆಲ್ ಎಕ್ಸ್ಟ್ರೀಮ್ ಏರ್ ಫೈಬರ್ ನಲ್ಲಿ ಇವಾಗಿಂದು ಆಪ್ಷನ್ ಏನ್ ಬಂದಿದೆ ಅಂದ್ರೆ ಸಿಮ್ ಇದೆ. ಫಸ್ಟಿಗೆಲ್ಲ ಏನಿರ್ತದೆ ಅಂದ್ರೆ ಈ ಸಿಮ್ ಡೌನ್ಲೋಡ್ ಆಗಿತ್ತು, ಈಗ ಫಿಸಿಕಲ್ ಸಿಮ್ ಇಲ್ಲ ಹಾಕೋದಿದೆ ಆಪ್ಷನ್. ಸ್ನೇಹಿತರೆ, ವೆದರ್ ಸೀಲ್ನ ಸೊ ಕುಮಾರಣ್ಣವರು ಟೈಟ್ ಮಾಡ್ತಿದ್ದಾರೆ. ಹಾಗೂ ಈ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೂ ಇಲ್ಲ. ಸೊ ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗಲ್ಲ. ಸೊ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನೀವು ಫಿಟ್ಟಿಂಗ್ ಮಾಡಬೇಕಾದ್ರೆ. ಟೆಕ್ನಿಷಿಯನ್ಸಿಗೆ ಹೇಳೋದು ನಾನು. ಏರ್ಟೆಲ್ ಎಕ್ಸ್ಟ್ರೀಮ್ ಏರ್ ಫೈಬರ್ದು ಔಟ್ಡೋರ್ ಯೂನಿಟ್ ಫಿಟ್ಟಿಂಗ್ ಆಗಿದೆ. ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಮಗೆ ಆಯ್ತು ಇದರಲ್ಲಿ, ಹಳೇದು ಔಟ್ಡೋರ್ ಯೂನಿಟ್ಗಿಂತ. ಸೊ ಇದು ನಮಗೆ ಸ್ಪೆಷಲ್ ಅನಿಸ್ತು. ಏರ್ಟೆಲ್ ಬ್ಲಾಕ್ ಫೈಬರ್ನಾರು ಹಾಕೋದು ಔಟ್ಡೋರ್ ಯೂನಿಟ್ ಇದು. ನಮ್ಮಣ್ಣ ಕುಮಾರಣ್ಣವ್ರು ಇಳಿತದಾರ, ಟೆಕ್ನಿಷಿಯನ್ಸ್. ಓ ಓ ಅರೆ ಬಾಬು, ಅರೆ ಅರೆ ನಿಧಾನ ನಿಧಾನ. ಸ್ನೇಹಿತರೆ, ನೀವೀಗ ಇದನ್ನ ನೋಡ್ತಾ ಇರೋದು ಔಟ್ಡೋರ್ ಯೂನಿಟ್ ಆಕ್ಟಿವೇಶನ್ ಪ್ರೊಸೆಸ್ ಅಲ್ಲಿ ಇದೆ. ನಾವು ಮೌಂಟಿಂಗ್ ಮಾಡಿದೀವಿ. ಸ್ನೇಹಿತರೆ, ಇದು ನಮಗೆ ಹೊಸ ಎಕ್ಸ್ಪೀರಿಯನ್ಸ್. ಔಟ್ಡೋರ್ ಯೂನಿಟ್ ಅಲ್ಲಿ ಒಂದು ಲ್ಯಾನ್ ಪೋರ್ಟ್ ಇದೆ. ಇದಾದ್ಮೇಲೆ ಇದ್ರೊಳಗಡೆ ಒಂದು ಸಿಮ್ ಇರ್ತದೆ, ಫಿಸಿಕಲ್ ಸಿಮ್. ಹಾಗೂ ಇದರಲ್ಲಿ 2 LED ಇಂಡಿಕೇಶನ್ ಇರುತ್ತೆ. ಟವರ್ ಲೊಕೇಶನ್ ಅಂದ್ರೆ 4G ಹಾಗೂ 5G ಟವರ್ ಎಲ್ಲಿದೆ, ಸೊ ಈ ಸೈಡ್ ಇದೆ. ಎಕ್ಸ್ಟ್ರೀಮ್ ಫೈಬರ್ ಔಟ್ಡೋರ್ ಯೂನಿಟ್ ಇಂದ ಬಂದಿರತಕ್ಕಂತ ಲ್ಯಾನ್ ಇಥರ್ನೆಟ್ ಕೇಬಲ್ ನಾವು ಇಂಡೋರ್ ಯೂನಿಟ್ ಗೆ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಲ್ಯಾನ್ ವರ್ ಇಥರ್ನೆಟ್ ಕೇಬಲ್ ನಾವು ಈ ರೀತಿ ಸೊ ಇಂಡೋರ್ ಯೂನಿಟ್ ಗೆ 2 ಡ್ರಿಲ್ಲಿಂಗ್ ಹಾಕಿದೀವಿ. 1, 2 ಮೌಂಟ್ ಮಾಡಕ್ಕೆ ಈ ಸ್ಟ್ಯಾಂಡ್ ನ ಇಲ್ಲಿ ಮೌಂಟ್ ಮಾಡ್ಬೇಕು. ಇದಾದ್ಮೇಲೆ ಎಕ್ಸ್ಟ್ರೀಮ್ ಫೈಬರ್ದು ಹೋಮ್ ರೂಟರ್ ಇದನ್ನ ನಾವಲ್ಲಿ ಫಿಟ್ ಮಾಡ್ಬೇಕು. ಎಕ್ಸ್ಟ್ರೀಮ್ ಫೈಬರ್ ವೈಫೈ ರೂಟರ್ ಏರ್ ಫೈಬರ್ ತರನೇ ಇದೆ. ಸೊ ಹಿಂದ್ಗಡೆ ಸ್ವಲ್ಪ ಡಿಸೈನ್ ಅಷ್ಟೇ ಚೇಂಜ್ ಇದೆ. ಎಕ್ಸ್ಟ್ರೀಮ್ ಫೈಬರ್ ಹೋಮ್ ರೂಟರ್ಗೆ ಇದು ಪವರ್ ಅಡಾಪ್ಟರ್ ನಾವು ಇನ್ಪುಟ್ ಆಗಿ ಕೊಡ್ತೀವಿ. ಔಟ್ಡೋರ್ ಯೂನಿಟ್ ಅಂದ್ರೆ ಎಕ್ಸ್ಟ್ರೀಮ್ ಫೈಬರ್ಗೆ ಪವರ್ ಸಪ್ಲೈ ಹೋಗ್ಬೇಕಲ್ಲ. ಸೊ ಇದು ಬ್ಲಾಕ್ ಇದೆಯಲ್ಲ, ಸೊ ಇದನ್ನ ನಾವು ಇನ್ಪುಟ್ ಆಗಿ ಇಲ್ಲಿ ಪವರ್ ಕನೆಕ್ಷನ್ ಕೊಟ್ಟಿದೀವಿ. 2 ಲ್ಯಾನ್ ಬರ್ತಾವು. ಓಕೆ, ಸೊ ಮೇಲ್ಗಡೆಯಿಂದ ಔಟ್ಡೋರ್ ಇಂದ ಬಂದಿರತಕ್ಕಂತಹ ಇಥರ್ನೆಟ್ ಕೇಬಲ್ ನ ನಾವು PoE ಅಂತ ಇದೆ ಇಲ್ಲಿ ಕೊಡ್ತೀವಿ. ಹಾಗೂ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಇಲ್ಲಿಂದ ಬಂದಿರತಕ್ಕಂತ ಲ್ಯಾನ್ ಅಂದ್ರೆ ಇಥರ್ನೆಟ್ ಕೇಬಲ್ ನ ನಾವು ಎಕ್ಸ್ಟ್ರೀಮ್ ಫೈಬರ್ ಹೋಮ್ ರೂಟರ್ಗೆ ನಾವು ಇನ್ಪುಟ್ ಆಗಿ ಕೊಡ್ತೀವಿ. ಸೊ ಇದು ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್. ಸ್ನೇಹಿತರೆ, ಕುಮಾರಣ್ಣವರು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಇದು ಮಾಡ್ತಾ ಇರೋದು ಫೈನಲ್ ಫಿಟ್ಟಿಂಗ್. ಸೊ ಎಲ್ಲ ಸೆಟ್ ಆಗಿದೆ. ಇದೀಗ ವೈಟ್ ಲೈಟ್ ಇಂಡಿಕೇಶನ್ ತೋರಿಸಿದೆ, ಅಂದ್ರೆ ಸಾಲಿಡ್ ಇಂಟರ್ನೆಟ್ ಅವೈಲೇಬಲ್ ಇದೆ ಅಂತ. ಸೊ ಇದ್ರ ಹಿಂದ್ಗಡೆ 4 ಪೋರ್ಟ್ ಇದಾವೆ. ಲ್ಯಾನ್ ಕೇಬಲ್ ಮೂಲಕ ನೀವು ಇಂಟರ್ನೆಟ್ ನ ನಿಮ್ಮ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗೆ ಯೂಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಕರ್ನಾಟಕ. ಸ್ನೇಹಿತರೆ, ಇವಾಗ ಇಂಟರ್ನೆಟ್ ಸ್ಪೀಡ್ ನ ಇದು ಚೆಕ್ ಮಾಡ್ತಿದೀವಿ. ಇಂಟರ್ನೆಟ್ ಆಫ್ ಇದೆ ಹಾಗೂ ವೈಫೈ ಕನೆಕ್ಟ್ ಆಗಿದೆ.
ಡೌನ್ಲೋಡಿಂಗ್ 39.7 ಇದೆ, ಅಪ್ಲೋಡಿಂಗ್ 31.6 ಇದೆ. ಸೊ ಆದರೆ ಬೇರೆ ಅದಕ್ಕೆ ಕಂಪೇರ್ ಮಾಡಿದರೆ ಇಷ್ಟು ಇರಲ್ಲ. ಬೇರೆ ಅದರ್ ಆಪರೇಟರ್ದು ಹೇಳ್ತಿದ್ದೀನಿ ನಾನು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಕುಮಾರಣ್ಣಂದು ಕೆಲಸ ಹಾಗೂ ನಮ್ಮದು. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದು ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಜೈ ಕರ್ನಾಟಕ.